ಸೊ ಈಗ ನಮ್ಮ ತಂದೆನೂ ಕಷ್ಟಪಟ್ಟಿದ್ದಾರೆ, ಸುಮ್ಮನೆ ಕೊಟ್ಟಿಲ್ಲ. ಇಂಥವ್ರು ಕೊಟ್ಟು ಏನಕ್ಕೆ, ಅವ್ರಿಗೂ ಒಂದು ಬೆಲೆ ಇದೆ. ಅದಕ್ಕೆ ನಾನು ಖರ್ಚಾಗಿರೋ ದುಡ್ಡು ಕೊಡಿ, ಯಾವುದಾದ್ರೂ ಕೊಟ್ಕೊಳ್ಳೋದ್ರೆ ಹೆಣ್ಮಕ್ಳು ಇದೇ ಮಾಡೋದು, ನಾವು ಪ್ರೂಫ್ ಇಟ್ಕೊಂಡು ಕೇಳ್ತೀವಿ. ಆ ಥರ ಕೇಳಿದ್ದೀನಿ ಮ್ಯಾಮ್ ಅಷ್ಟೇ. ಇನ್ ಕೇಸ್ ಈಗ ಇಷ್ಟೆಲ್ಲ ಡ್ರಾಮಾಗಳಾಗಿದೆ, ಇಷ್ಟೆಲ್ಲ ಅವ್ರು ಆರೋಪ ಮಾಡ್ತಿದ್ದಾರೆ, ನೀವು ಕೂಡ ಅದಕ್ಕೆ ರಿಯಾಕ್ಟ್ ಮಾಡುವಂತಹ ಕೆಲಸಗಳು ಮಾಡ್ತಾ ಇದ್ದೀರಿ. ಇನ್ ಕೇಸ್ ಇದು ನ್ಯಾಯಾಲಯದ ಮೆಟ್ಟಲು ಏರಿದಂತಹ ಸಂದರ್ಭದಲ್ಲಿ ನಿಮ್ಮ ಇಬ್ಬರನ್ನ ಕೂರಿಸಿ ಕಾನ್ವರ್ಸೇಷನ್ ಆಗುವಂತಹ ಕೆಲಸಗಳು ಕೂಡ ಆಗತ್ತೆ, ಅದೆಲ್ಲ ಪ್ರೊಸೀಜರ್ ಆಗತ್ತೆ. ಸೊ ಇನ್ ಕೇಸ್ ಅವ್ರು ನಿಮ್ಮನ್ನು ಮತ್ತೆ ನಾನು ಜೀವನದಲ್ಲಿ ಎಲ್ಲ ಸರಿ ಮಾಡ್ಕೊಂಡು ಜೀವನ ಮಾಡ್ಕೊಳ್ತಾ ಹೋಗ್ತೀನಿ ಅಂತ ಅನ್ನೋದಾದರೆ ನೀವು ಚಾನ್ಸ್ ಕೊಡ್ತೀರಾ ಮದುವೆ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಈ ಮದುವೆನ? ಇಲ್ಲ ಮ್ಯಾಮ್, ನನ್ನ ಪ್ರೀವಿಯಸ್ ನಮ್ಮ ಮನೇಲಿ ಹೇಳಿದರು, ಬಟ್ ನಾನು ಬೇಡ ಅಂತ ಹಠ ಮಾಡಿನೇ ನಾನು ಕೂತೆ. ಎಷ್ಟು 250 ಮೆಂಬರ್ಸ್ ಇದ್ರು, ನಾನು ಹಠ ಮಾಡಿನೇ ಬೇಡ ಅಂತ ಹೇಳಿದೆ. ಬಟ್ ಅವ್ರು ಹೇಳಿ ಮತ್ತೆ ಮನೇಲೆಲ್ಲ ತುಂಬಾ ಸಫರ್ ಆಗಿಬಿಟ್ರು. ಆ ಸಫರಿಂಗ್ಸ್ ನೋಡದೆ ಹೋಗಿದೆ ಅಷ್ಟೇ. ನನಗೆ ಗೊತ್ತಿತ್ತು ಈಗ ಹೆಂಡತಿ ಬೇಕು ಅಂತ ಹೇಳಿದವ್ರಿಗೆ ನೋಡ್ಕೋಬೇಕು, ನೆಟ್ಟಿಗೆ ಅದು ಕಾಣಿಸ್ಬೇಕು. ಅದು ನಂಗೆ ಕಾಣಿಸ್ಲೇ ಇಲ್ಲ. ಇವಾಗೂ ಕೂಡ ನಾನು ಮೀಡಿಯಾದಲ್ಲಿ ಬರಬೇಕು, ನಾನು ಇದಕ್ಕೆ ಹೋಗಬೇಕು, ನನ್ನ ಪಾಪ ಕೆಲಸ ಹೋಗುತ್ತೆ ಅಂತ ಹೇಳಿ ನಾನು ಯಾವುದಕ್ಕೂ ಹೋಗಿಲ್ಲ. ಹಂಗಿದ್ದಾಗ ಇವ್ರಿಗೆ ಏನು ಎವಿಡೆನ್ಸ್, ಒಂದು ಮೀಡಿಯಾಗೆ ಬರ್ತೀನಿ ಅಂದರೆ ಕರೆಕ್ಟಾಗಿ ಎವಿಡೆನ್ಸ್ ಇರಬೇಕು. ನಾನು ಕೊಡ್ತೀನಿ ನಿಮಗೆ, ಅವ್ರ ಹತ್ರ ಇದೆಯಾ? ಎಲ್ಲ ಕಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ವಿಡಿಯೋ ಇಂದ ಕೆಲವೊಂದಿದೆ ಮ್ಯಾಮ್, ಎಲ್ಲ ಅಂತ ಹೇಳೋಕ್ಕಾಗಲ್ಲ. ಇವಾಗ ಅವರು ಡೌರಿ ಡಿಮ್ಯಾಂಡ್ ಮಾಡಿರ್ತಾರೆ, ಅವಾಗ ಹೋಗಿ ಫೋನ್ ಎತ್ಕೊಂಡು ಬರೋಕ್ಕಾಗಲ್ಲ. ಅವ್ರಿಗೆ ಗೊತ್ತು ಸಿಚುಯೇಷನ್ ಹೆಂಗೆ ಕೇಳಬೇಕು ಅಂತ. ಅಂದರೆ ಬಿಫೋರ್ ಮ್ಯಾರೇಜೇನೆ ಇದೆಲ್ಲ ಮಾತುಕತೆ ಆಗಿತ್ತಾ, ಅಥವಾ ಮದುವೆ ಆದ್ಮೇಲೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ರ? ಮದುವೆಗಿಂತ ಮುಂಚೆ ಚೆನ್ನಾಗೇ ಇದ್ರು, ಅಮ್ಮನ ಜೊತೆ ಕಾಂಟ್ಯಾಕ್ಟ್ ಎಲ್ಲ ಮಾಡ್ಕೊಂಡು ಚೆನ್ನಾಗೇ ಇದ್ರು. ಮದುವೆ ಆಗಿ 2 months ಆಗಿ ಅವ್ರ ಮನೆಗೆ ಬರ್ತಿದ್ದಂಗೆ ಸ್ಟಾರ್ಟ್ ಆಯ್ತು. ಅಟ್ಲೀಸ್ಟ್ ನಾನು ಹೇಳೋದು ಹಸ್ಬೆಂಡ್ಗಾರು ಅವಾಗಲೇ ಟಾಪಿಕ್ ತೆಗ್ದಿದ್ದಿ, ಸೆನ್ಸ್ ಇರ್ಬೇಕು, ಯಾವ್ದು ಕೇಳಬೇಕು ಯಾವ್ದು ಕೇಳಬಾರ್ದು. ಅಮ್ಮ ಡೌರಿ ಕೇಳ್ತಿದ್ರು, ಇದೆಲ್ಲ ಅಫೆನ್ಸು, ನಾನು ಕೇಳಬಾರ್ದು ಅನ್ನೋ ಸೆನ್ಸ್ ಇರಬೇಕು ಅವ್ರಿಗೆ. ಅಂದರೆ ನೀವು 40 ಲಕ್ಷ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ ಅಂತ. 40 ಲಕ್ಷ ಚಿನ್ನ ಬೆಳ್ಳಿ ಪ್ಲಸ್ 5 ಲಕ್ಷ ಕ್ಯಾಶ್ ಕೊಟ್ಟಿದ್ರ ನೀವು ಅವರಿಗೆ? ಇಲ್ಲ ಮ್ಯಾಮ್, ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತಾರಲ್ವ. ಓಕೆ, ಗ್ರ್ಯಾಂಡ್ ಆಗಿ ಮದುವೆ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಅಷ್ಟು ಲಕ್ಷ ಖರ್ಚಾಗಿದೆ. ಸೊ ಚಿನ್ನ ಬೆಳ್ಳಿ ಎಲ್ಲ ಸೇರಿ ಒಟ್ಟು 45 ಲಕ್ಷ. ಅದು ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಮ್ಯಾಮ್, ಯಾಕಂದ್ರೆ ನಾವು ತಂದೆನ ಕೇಳಲ್ಲ, ಅದು ಇನ್ಕ್ಲೂಡ್ ಎಕ್ಸ್ಕ್ಲೂಡ್. ಓಕೆ, ಒಬ್ಬ ಮಗಳ ಜೀವನ ತಾಯಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ತಂದೆಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ತಂದೆ ಏನು ಹೇಳ್ತಾರೆ? ನಮ್ಮ ತಂದೆನೇ ಪಾಪ ತುಂಬಾ ವೀಕ್ ಆಗಿದ್ದಾರೆ ಅವರು. ಇದಕ್ಕೆ ಎಷ್ಟೊಂದು ಸಲ ಯೋಚನೆ ಮಾಡಿ ಸಫರ್ ಕೂಡ ಆಗಿದ್ದಾರೆ ಅವರು. ಇವಾಗ ಕೂಡ ಸಫರ್ ಆಗ್ತಾ ಇದ್ದಾರೆ. ಸಾರಿ, ಅವ್ರಿಗೆ ಒಂದ್ಸರಿ ಹುಷಾರಿರ್ಲಿಲ್ಲ. ನಾನು ಹೇಳಿದೆ ಇವ್ರಿಗೆ, ಶ್ರೀಕಾಂತ್ಗೆ ಬೇಡ ನೀವು ಬರೋದಂತ. ನಂಗೆ ಗೊತ್ತು ಅಲ್ಲಿ ಏನು ಡ್ರಾಮಾ ಕ್ರಿಯೇಟ್ ಮಾಡ್ತಾರಂತ. ಬಂದಿದ್ದಾರೆ ಹಾಸ್ಪಿಟ್ಲಿಗೆ, ಹೆಂಗೆ ರಿಯಾಕ್ಟ್ ಮಾಡಬೇಕು. ಇವ್ರು 3 ಜನ ಸೇರಿಕೊಂಡು ನಿಮ್ಮ ತಂದೆಗೆ ಏನೂ ಆಗಿಲ್ಲ ಅಂತ ಬಾಕ್ಲು ಹಾಕ್ಬಿಟ್ಟು ಏನೇನೋ ತುಂಬಿಸಿಕ್ಕಿ ನಮ್ಮ ಅಪ್ಪಗೆ ಆವಾಜ್ ಹಾಕೋಗಿದ್ದಾರಂತೆ. ನನ್ನ ಮಗನಿಗೆ ಏನಾರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮಗಳು ನಾನು ಬಿಡಲ್ಲ. ಯಾರಿಲ್ಲ ಸಫರ್ ಆಗ್ತಾ ಇರೋದು? ಹೆಣ್ಮಕ್ಳಂದ್ರೆ ನಾವೇನು ಅಷ್ಟೊಂದು ಕೀಳಾಗಿರ್ತೀವ? ಹಂಗೆ ಮಾಡಿ ನಮ್ಮ ತಂದೆ ಬೇಜಾರು ಮಾಡಿಕೊಂಡು ಅವ್ರ ಹೆಲ್ತಲ್ಲಿ ಇಶ್ಯೂಸ್ ಆಗಿ ತಂದೆ ಆರೋಗ್ಯ ಸರಿ ಇಲ್ಲ. ಏನು ಪೇಷಂಟ್ ನೋಡೋಕೆ ಹೋಗಿದ್ದೀರಾ ಮ್ಯಾಮ್? 3 years ಯಾರು ಮಾತಾಡ್ತಾರಾ ಈ ಟಾಪಿಕ್ ಇಟ್ಕೊಂಡು? ಸೆನ್ಸ್ ಬೇಡವಾ ಅವ್ರಿಗೆ? ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದಂತ? ಇವಾಗಲೂ ಅದೇ ಸಫರ್ ಆದ್ರಂತೆ. ಹೇಳೋಕ್ಕೋದ್ರೆ ತುಂಬ ಇರುತ್ತೆ ಮ್ಯಾಮ್. ಡೇದಿಂದ ಇಲ್ಲಿ ತನಕ ಅನ್ಭವಿಸ್ಕೊಂಡು ಬಂದಿರ್ತೀವಿ. ನೋಡೋಕೆ ಹೋದರೆ ನಾವು ಕೊಡಬೇಕು, ಯಾವುದಕ್ಕೂ ಎವಿಡೆನ್ಸ್ ಇಲ್ಲ ಏನಿಲ್ಲ. ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿಬಿಟ್ಟು ತಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಹೆಂಗೆ? ಸೆನ್ಸ್ ಬೇಕಲ್ವಾ? ಮೀಡಿಯಾಗೆ ಹೋಗ್ತಾ ಇದ್ದೀವಿ, ಒಂದು ಎವಿಡೆನ್ಸ್ ಪ್ರಾಪರ್ ಆಗಿರಬೇಕು. ಯಾವ ಎವಿಡೆನ್ಸ್ ಇದೆ ಇಲ್ಲಿ? ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅದು ನೋಡಿದ್ರೆ ಗೊತ್ತಾಗ್ತಿದೆ, ಎಲ್ಲ ಹೇಳ್ತಿದ್ದಾರೆ ಏನು ಬಂದಿದ್ದಾಳೆ ಕಾಮಿಡಿ ಮಾಡ್ಕೊಂಡು ಹೋಗಿದ್ದಾಳೆ ಅಂತ. ಯಾವುದಕ್ಕೆ ಎವಿಡೆನ್ಸ್ ಇದೆ ಅವ್ರ ಹತ್ರ ಪ್ರಾಪರಾಗಿ? ನಾವು ಎಲ್ಲ ಆಫೀಸಲ್ಲಿ ಇರ್ತೀವಿ, ಎಲ್ಲ ಇರ್ತೀವಿ. ಹಿಂಗೆ ಮಾಡಿದಾಗ ಒಂದು ಹೆಣ್ಮಕ್ಳು ಅನ್ನೋದು ಗೊತ್ತಾಗಬೇಡ. ಅವ್ರ ತಾಯಿ ಏನದು ಹೆಂಗೆ ಬಿಹೇವ್ ಮಾಡ್ತಾರೆ ಅಂದರೆ, ಅಳಿಯನಿಂದ ಬರಬೇಕು, ಸೊಸೆಯಿಂದ ಬರಬೇಕು, ನಮ್ಮ ಕಡೆಯಿಂದ ಏನು ಹೋಗಬಾರ್ದು. ಯಾವುದೋ ಒಂದು ಮೂವಿ ಇದೆ ಅಲ್ವಾ, ಆ ಥರ ಟ್ರೀಟ್ ಮಾಡ್ತಾರೆ ಅವರು. ನಾವು ಅವ್ರ ಹೆಣ್ಮಕ್ಳ ಥರ ನಾವು ಇರ್ತೀವಲ್ವಾ, ಅರ್ಥ ಮಾಡ್ಕೊಳ್ಳೋರು ಎಲ್ಲ ಅರ್ಥ ಮಾಡ್ಕೊತಾರೆ. ಅಂದರೆ ಮನೆ ಮಗಳನ್ನ ಮದುವೆ ಮಾಡಿ ಕೊಟ್ಟಂತಹ ಸಂದರ್ಭದಲ್ಲಿ ಅಳಿಯನೇ ಮಗಳ ಮನೆಗೆ ಕೊಡಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್. ಅಳಿಯನೇ ಮದುವೆ ಮಾಡ್ಕೊಂಡಿದ್ದು. ಮದುವೆ ಮಾಡಿಕೊಂಡ್ರು ಇವರು ಹಳ್ಳಿಯಿಂದ ಹೋಗಿಲ್ಲ, ಹಳ್ಳಿಲೇ ಉಟ್ಬೆಳ್ದಿದ್ದು. ಅಲ್ಲಿ ಹೋದರೆ ಅದು ಸ್ಕಿನ್ ಅಲರ್ಜಿ ಬರುತ್ತೆ ಅಂತ ಹೋಗಿಲ್ಲ ಅವರಲ್ಲಿಗೆ. ಸರಿ ಅಂತ ಅಂದ್ಬಿಟ್ಟು ಅವರೇ ಬಂದು ಮನೆ ಮಾಡ್ಕೊಂಡಿದ್ದಾರೆ, ಹುಡುಗಿ ಇಷ್ಟ ಅನ್ನಂತೆ. ಇವ್ರು ಹೋಗಿಲ್ಲ. ಈಗ ತಂದೆಗೆಲ್ಲ ವಿಚಾರ ಗೊತ್ತಾಗಿದೆ.
ಅವರ ಅದು ಆರೋಗ್ಯ ಫಸ್ಟ್ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಗೊತ್ತಾಗಿರ್ಲಿಲ್ಲ. ನಂಗೆ ಹೊಡೆದಿರೋದು ಮಾಡಿದ ಮನೇಲಿ ಏನೂ ಗೊತ್ತಿರಲಿಲ್ಲ. ನಮ್ಮ ಮಾವಂಗೆ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಹುಡುಗಿ ಅಡ್ಜಸ್ಟ್ ಆಗ್ತಾ ಇಲ್ಲ ಬನ್ನಿ ಅಂತ ಹೇಳಿ. ಅವಾಗ ನಮ್ಮ ಮಾವಂಗೆ ಗೊತ್ತಾಯ್ತು ಕೇಳಿದಾಗ ಹೊಡೆದಿರೋದು ಎಲ್ಲ. ಅವಾಗ ಅವರು ಬಂದರು, ಏನು ಉತ್ತರ ಬೇಡ, ಹೆಂಗೆ ನಮ್ಮ ಹುಡುಗಿ ಹೊಡೆದ್ರಿ, ಏನು ತಪ್ಪು ಮಾಡಿದಳು ತೋರಿಸಿ. ನಾವೇ ನಮ್ಮ ಮನೆಗೆ ಹೇಳ್ಕೊಂಡಿಲ್ಲ ಮ್ಯಾಮ್. ಇವ್ರು ತಪ್ಪು ಮಾಡಿಬಿಟ್ಟು ಇವರೇ ಎಲ್ಲ ಕಡೆ ಹೋಗ್ಬಿಟ್ಟು ಪ್ರಚಾರ ಮಾಡ್ಕೊಂಡು ಬಂದರೆ ಈಗಲೂ ನನ್ನ ತಪ್ಪಿಲ್ಲ, ಸಫರ್ ಆಗ್ತಿರೋದು ನಾನೇ. ನಾವು ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡ್ರು ಅವಾಗ ನೀವು ಕೇಳಿದ್ರಿ ಹೆಣ್ಮಕ್ಳದೇ ತಪ್ಪು, ಅದೇ ಬರ್ತಾರದು ಇವಾಗ. ಓಕೆ, ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸ್ಟೇಷನ್ನಿಗೆ ಹೋಗಿದ್ರಾ? ಅವ್ರು ಕರೆಸಿದ್ರ ಅವ್ರ ಕಡೆಯಿಂದ? ಪೊಲೀಸ್ನವ್ರು ಏನು ಹೇಳಿದ್ರು ಫೈನಲ್ ಆಗಿ? ನಿಮ್ಮ ವರ್ಷನ್ ಕೇಳಿಸ್ಕೊಳ್ಳುವಂತಹ ಕೆಲಸ ಮಾಡಿದ್ರ ಪೊಲೀಸ್ ಅಧಿಕಾರಿಗಳು? ಏನು ಹೇಳಿದ್ರು? ಇಬ್ಬರನ್ನು ಕೂರಿಸ್ಕೊಂಡು ಏನಾದರೂ ರಾಜಿ ಸಂಧಾನ ಅವತ್ತಿನ ರಾಜಿನೇ ಮಾಡಿದ್ರು. ಲೈಫ್ ತುಂಬ ಇನ್ನೂ ನೋಡಬೇಕಾಗಿದೆ ನೀವಿಬ್ರು, ಬೇಡ ಸರಿ ಮಾಡ್ಕೊಳ್ಳಿ ಅಂತಲೇ ಹೇಳಿದ್ರು ಅವರು. ಅದು ಹಿಂಗೆ ಬರ್ತಾಯಿತ್ತು, ನಾನು ಆಯಿತು ಅಂತಲೇ ಹೋಗ್ತಾಯಿದ್ದೆ. ಬಟ್ ಡೇ ಬೈ ಡೇ ಇವ್ರ ಹರಾಸ್ಮೆಂಟ್ ಜಾಸ್ತಿ ಆಗಿ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ಅಮ್ಮನ ಮನೆ ಹತ್ರ ಗಲಾಟೆ ಮಾಡಿದಾಗ ನಾನು ಇವ್ರ ಮನೆ ಹತ್ರನೂ ಹೋಗಿದ್ದೆ, ಬಟ್ ಅಲ್ಲಿ ಯಾರೂ ಇರಲಿಲ್ಲ. ನಾನು ಕೇಳೋದು, ಹೆಣ್ಮಕ್ಳು ಮನೆ ಹತ್ರ ಬಂದು ಗಲಾಟೆ ಮಾಡೋಕ್ಕಾಗುತ್ತೆ? ನಿಮ್ಗೆ ಬಾಯ್ ಆಗಿ ಒಂದು ಕುತ್ಕೊಂಡು ಹ್ಯಾಂಡಲ್ ಮಾಡೋಕ್ಕೆ ಬರಲ್ವಾ ನಿಮಗೆ? ಮದುವೆ ಮಾಡ್ಕೊಳ್ಳೋದಂತೆ ತವ್ರ ಮನೆ ಕಟ್ಸಂತೆ ಎಲ್ಲ, ತವ್ರ ಮನೆ ಕಳಿಸ್ಬಿಡೋದಂತೆ. ಇಂಥ ಪರಿಸ್ಥಿತಿ ಇರೋರು ದಿನಕ್ಕೆ 5,000 ಕೊಡ್ತಾರ ಮ್ಯಾಮ್. ವಯಾಲಿ ಕಾವಲಲ್ಲಿ ಇನ್ನೂ ಮನೆ ಇದೆ, ಇಲ್ಲ ವೀಡಿಯೋ ಕೊಡ್ತೀನಿ, ಅಲ್ಲಿ ಏನು ರೇಷನ್ ಇದೆ ನೋಡಿ. ರೇಷನ್ ಕೊಡಲ್ಲ, ಒಂದು ವೀಡಿಯೋ ತೊಗೊಳ್ತಾರೆ, ಎಲ್ಲ ತರಕಾರಿ ತೊಗೊಂಬಂದು ನಿನ್ನ ಮನೆಗೂ ಸೇರಿಸಿ ತೊಗೊಂಡ್ಬರ್ತಾರೆ. ಇಷ್ಟು ತರಕಾರಿಯಿಂದ ತಂದುಬಿಟ್ಟು ವೀಡಿಯೋ ಮಾಡ್ಕೊತಾರೆ. ವೀಡಿಯೋ ಮಾಡಿಕೊಂಡು ನಮ್ಮನೆಗೆ ಸ್ವಲ್ಪ ಕೊಡು ಅಂತ ಹೇಳ್ತಾರೆ. ಈ ಥರ ಎಲ್ಲ ಇದ್ದಾಗ ಆ ವೀಡಿಯೋಸ್ ನೋಡಿ ನಾನು ಹೇಳ್ತಾ ಇರೋದು, 5,000 ರೂಪಾಯಿ ಇಲ್ಲಿಂದ ಕೊಡ್ತಾರೆ, ಹಿಂಗೆ ಸಂಸಾರ ಮಾಡ್ತಾರೆ. ಓಕೆ ಬಿಂದು, ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಹೋಪ್ ಫಾರ್ ದ ಬೆಸ್ಟ್, ಎಲ್ಲವೂ ಒಳ್ಳೆಯದಾಗತ್ತೆ ಅನ್ನೋದು. ಒಬ್ಬ ದೇವರೊಬ್ಬ ಇರ್ತಾನಲ್ಲ, ಎಲ್ಲನೂ ಕೂಡ ನೋಡ್ತಾ ಇರ್ತಾನೆ. ಯಾರೇ ಆರೋಪ ಪ್ರತ್ಯಾರೋಪ ಮಾಡಿದ್ರು ಕೂಡ ಒಬ್ಬ ದೇವ್ರಂತ ಇರ್ತಾನಲ್ಲ, ಎಲ್ಲವನ್ನ ನೋಡ್ತಿರ್ತಾನೆ. ನನಗನ್ಸುತ್ತೆ ಇಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಹೋಪ್. ಇದರಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ನ್ಯಾಯ ಸಿಗತ್ತೆ. ಒಂದೇ ಒಂದು ಕೇಳ್ಕೊತೀನಿ ಮ್ಯಾಮ್, ದಯವಿಟ್ಟು ಇವಾಗ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಅದು ಒಂದು ಕಡೆಯಿಂದ ಕೇಳಿ ಸೊಲ್ಯೂಷನ್ ತೊಗೊಂಬೇಡಿ, 2 ಕಡೆಯಿಂದನೂ ಕೇಳಿ. ಇವಾಗ ಒಂದು ಚಾನಲ್ ಟೆಲಿಕಾಸ್ಟ್ ಆಗಿದೆ, ಇಡೀ ಫ್ಯಾಮಿಲಿಯಿಂದ ಕಾಲ್ ಬರ್ತಾಯಿದೆ ನನಗೆ. ಅವ್ರಿಗೆ ಗೊತ್ತಾ ಏನಾಗಿದೆ ಏನು ಎತ್ತ ಅನ್ಭವಿಸಿರೋಳು ನಾನು. ಸೊ ದಯವಿಟ್ಟು ಒಂದು ಚಾನಲಲ್ಲಿ ಒಂದು ಸ್ಟೇಟ್ಮೆಂಟ್ ತೊಗೊಬೇಕಾದ್ರೆ ಇಬ್ಬರನ್ನು ಕೂರಿಸಿ ಸ್ಟೇಟ್ಮೆಂಟ್ ತೊಗೊಳ್ಳಿ. ಯಾಕಂದರೆ ಒಂದು ಹುಡುಗಿ ಪ್ರಶ್ನೆ, ಒಬ್ಳು ಹೆಣ್ಣು ಮಗಳು ಜೀವನ ಅಂತ ಬಂದ ಯಾವುದೋ ಒಂದು ಸೂಸೈಡ್ ಆಯಿತು ಇವಾಗ, ಎಂಟಿ ಟಾರ್ಚರ್ ಅಂತ ಹೇಳಿ, ಅದಕ್ಕೆ ಅವರು ಇದೆಲ್ಲ ಲಿಕ್ ಮಾಡ್ತಿದ್ದಾರೆ. ಅದಕ್ಕೆ ನಾವೇನಕ್ಕೆ ಬಲಿ ಪಶುನ ಹೆಣ್ಮಕ್ಳು ನಾವು? ಸಮಾಜದಲ್ಲಿ ಹೆಣ್ಮಕ್ಕಳೇ ಮೊದಲು ಅಂತ ಕೂಡ ಹೇಳ್ತಾರೆ. ಬಟ್ ಆದರೆ ಹೆಣ್ಣಿಗೆ ಬೆಲೆ ಇಲ್ಲ ಅನ್ನೋದು ನಿಮ್ಮ ಜೀವನದಲ್ಲಿ ನಿಮಗೆ ಅರ್ಥ ಆಗೋದಕ್ಕೆ ಶುರುವಾಗಿದೆಯಾ? ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇನು ಯೋಚನೆ ಮಾಡಿದ್ದೀರಿ ಈಗ? ಮ್ಯಾಮ್, ಪಾಸಿಟಿವ್ ಆಗಿ ಹೇಳೋರು ಇದ್ದಾರೆ, ನೆಗೆಟಿವ್ ಆಗಿ ಹೇಳೋರು. ಹೆಣ್ಮಕ್ಳೇ ಸಹಿಸ್ಕೋಬೇಕು ಅನ್ನೋರು ಇದ್ದಾರೆ, ಇಲ್ಲಪ್ಪ ಇವಾಗ ಹೆಣ್ಮಕ್ಳಿಗೂ ರೈಟ್ಸ್ ಇದೆ ಅನ್ನೋರು ಇದ್ದಾರೆ. ಅಂದರೆ ನೋವಾಗುತ್ತೆ, ಹರ್ಟ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ನಾವು ಹೇಗೆ ಸ್ಟ್ರಾಂಗ್ ತಗೊಳ್ತೀವಿ, ಅದು ರಿಲೇಷನಲ್ಲೇ ಹೇಳ್ತಾರೆ, ಅವ್ರಿಗೆ ಗೊತ್ತಿದ್ರು ಹೇಳ್ತಾರೆ ಬೇಕಂತಾನೆ. ಅವ್ರಿಗೂ ನಮ್ಮ ಫ್ಯಾಮಿಲಿಗೂ ಏನಿರುತ್ತೋ ಗೊತ್ತಿಲ್ಲ, ಲಿಂಕ್ ಮಾಡಿ ಮಾತಾಡ್ತಾರೆ. ಅದಕ್ಕೆಲ್ಲ ನಾವು ಕೇರ್ ಮಾಡಿದೆ ನಮ್ಮ ವರ್ಕ್ನ ನಾವು ನೋಡ್ಕೊಂಡು ಹೋಗಬೇಕು. ಯಾವ ಥರ ಮುಂದುವರಿಬೇಕು ಆ ಥರ ಮುಂದುವರಿಬೇಕು ಅಷ್ಟೇ. ಫ್ಯಾಮಿಲಿಲಿ ಅಪ್ಪ ಅಮ್ಮ ಅನ್ನೋದನ್ನು ಬಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಅದೇ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಆ ರೀತಿಯಾಗಿರ್ತಾರಲ್ಲ, ಇಡೀ ಕುಟುಂಬ ಏನಾದರೂ ಬಂದು ಕೂತು ನಿಮ್ಮಿಬ್ಬರನ್ನ ಸಮಾಧಾನ ಪಡಿಸುವಂತಹ ಕೆಲಸಗಳಾಗಿದೆಯಾ? ಅಂದರೆ ರಾಜಿ ಸಂಧಾನ ಈ ರೀತಿಯಾಗಿ ಈ ಹಿಂದೆ ಏನಾದರೂ ಆಗಿದೆಯಾ? ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಅಥವಾ ಯಾಕಪ್ಪ ನೀನು ಈ ರೀತಿಯಾಗಿ ಮಾಡ್ತಿದ್ಯಾ ನಮ್ಮ ಮನೆ ಹೆಣ್ಮಗಳಿಗೆ, ಅವ್ರ ಮೇಲೆ ಜೋರು ಮಾಡುವಂತಹ ಕೆಲಸಗಳಾಗಿದೆಯಾ? ಆಗಿದೆ ಮ್ಯಾಮ್, 4-5 ಸಲ ಕೂರಿಸಿ ಮಾತಾಡಿದ್ದಾರೆ. ಬಟ್ ಸ್ಟಿಲ್ ಇವ್ರೇನು ಅಂದರೆ ಅಲ್ಲೊಂಥರ ಡ್ರಾಮಾ ಮಾಡೋದು, ಇಲ್ಲೊಂಥರ ಡ್ರಾಮಾ, ಎಂಟಿ ಬೇಕು ಅದು ಇದು. ಅವ್ರಿಗೇನು ಸ್ಟೋರಿ ಗೊತ್ತಿರಲ್ಲ. ಓಕೆ ನೋಡ್ಕೋತೀನಿ ಅಂತಾರಲ್ಲ, ಚಾನ್ಸ್ ಕೊಡಮ್ಮ, ನನಗೆ ಗೊತ್ತು ಕಂಪ್ಲೀಟ್ ಆಗಿ, ನೀನು ಹೇಳಿಲ್ಲ ಅವರು ಮತ್ತೆ ಮಾಡಲಿಲ್ಲ ಅಂದರೆ ಆಮೇಲೆ ನೋಡೋಣ. ಅವ್ರಿಗೇನು ದೂರ ಮಾಡಬಾರ್ದು ಅನ್ನೋದು ಒಂದಿದ್ದು. ಹಿಂಗೆ ಮಾಡ್ಮೇಲೆ ಇವ್ರು ಕರ್ಕೊಂಡು ಬಂದು ನೋಡ್ಕೊಳ್ಬೇಕಲ್ವಾ? ಬೆದರಿಕೆ ಥರ ಏನು ಹಾಕಿಲ್ಲ ಅವರು. ಇವ್ರು ಬಂದು ಗಲಾಟೆ ಮಾಡೋಗಿದಾರಲ್ಲ, ಆ ಥರ ಬೆದರಿಕೆ ಏನು ಹಾಕಿಲ್ಲ. ಕಾಮನ್ ಆಗಿ ಈಗ ಕೂತು ಮಾತಾಡೋಕ್ಕೆ ಟೈಮ್ ಇದೆ. ಈಗ ನೀವು ಫಂಕ್ಷನ್ ಕರೆದಾಗ ನೀವು ಬಂದು ಮಾತಾಡೋದಿದೆ, ಇದೇ ಬೇರೆ ಇದೆ, ಅದು ಮಾತುಕತೆ ಅನ್ನಲ್ಲ, ಹರಾಸ್ಮೆಂಟ್ ಅಂತ ಹೇಳ್ತಾರೆ. ಎಲ್ಲರ ಮುಂದೆ ಜನ ಸೇರಿಸಿ ಗುಂಪು ಮಾಡಿ ಗಲಾಟೆ ಮಾಡಿ, ಇಲ್ಲ ಮನೆ ಒಳಗಡೆ ಬಂದು ಮಾತಾಡಬೇಕು, ಬೀದಿಲಿ ನಿಂತ್ಕೊಂಡು ಗಲಾಟೆ ಮಾಡಿ, ಇದನ್ನ ಹರಾಸ್ಮೆಂಟ್ ಅಂತ ಕರೀತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.